ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮುಳಬಾಗಿಲು ತಾಲೂಕು ದೇವರಾಯ ಸಮುದ್ರ ಗ್ರಾಮದಲ್ಲಿರುವಂತಹ ಇದೊಂದು ಅಕ್ರಮ ಕ್ರಷರ್ ನಡೀತೈತಿ. ಇಲ್ಲಿದ್ದೀವಿ. ಇದು ತಟ್ನಗುಂಟೆ ಗ್ರಾಮಸ್ಥರು, ಇವರು ವಸಂತಮ್ಮ ಅಂತ. ಈ ದೇವರಾಯ ಸಮುದ್ರ ಸರ್ವೆ ನಂಬರು 199ರಲ್ಲಿ ನೋಡಿ, ಇವ್ರಿಗೆ 4 ಎಕರೆ ಜಮೀನು ಮಂಜೂರಾಗುತ್ತೆ. ಇವರು ಸೀನಪ್ಪ ಅನ್ನೋರಿಗೆ 4 ಎಕರೆ ಜಮೀನು ಮಂಜೂರಾಗ್ತೈತಿ. ಈ 4 ಎಕರೆ ಜಮೀನು ಚೆಕ್ ಬಂದಿ ಸಮೇತ ಇವ್ರ ಹೆಸರಲ್ಲಿ ಐತೆ. ಪಾಪ ನೋಡಿ, ಡಾಕ್ಯುಮೆಂಟು ಚೆಕ್ ಬಂದಿ ಸಮೇತ ಇವ್ರ ಹೆಸರಲ್ಲಿ ಐತೆ. ಇಲ್ಲಿ ಇವರು ಪ್ರೆಷರ್ ಓನರು ರಾಜೇಶ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಈ ಜಮೀನಲ್ಲಿ ಇವ್ರನ್ನ ಹಿಡ್ಕೊಂಡು ಕೈ ತೋರ್ಸು ನೋಡು, ಈ ತರ ಹೊಡೆದು ಅಕ್ರಮವಾಗಿ ಇವ್ರ ಜಮೀನನ್ನ ಪಾಪ ರಾತ್ರೋರಾತ್ರಿ ಹೊಡೆದು ಇವ್ರನ್ನ ಓಡಿಸಿ, ಪೊಸಿಷನ್ ಇಂದ ಓಡಿಸಿ ಈ ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ಇದರಲ್ಲಿ ಪ್ರೆಷರ್ ನಡೆಸ್ತಾ ಇರ್ತಾನೆ ರಾಜೇಶ್ ಅನ್ನೋ ವ್ಯಕ್ತಿ. ಅವರಪ್ಪ ಹೆಸರೇನು? ವರದಪ್ಪ ಮಗ ರಾಜೇಶ್ ಅನ್ನೋನು. ಇವ್ರನ್ನ ಹೊಡೆದು ಬಡದು, ಇವ್ರು ಯಾರು ದಿಕ್ಕಿಲ್ಲ, ಯಾರು ಇಲ್ಲ, ಎಮ್ಮ ಒಬ್ರು ಬಿಟ್ರೆ ಬೇರೆ ಯಾರು ಇಲ್ಲ ಇವ್ರಿಗೆ. ಇವ್ರನ್ನ ರಾತ್ರಿ ಹೊಡೆದು ನೋಡಿ ನಮ್ಮ ಪ್ರೆಸಿಡೆಂಟ್ ಪಾಣಿ ಇವ್ರ ಹೆಸರಲ್ಲೈತೆ, ಚೆಕ್ ಬಂದಿ ಇವ್ರ ಹೆಸರಲ್ಲೈತೆ, ಸಾಗುವಳಿ ಚೀಟಿ ಐತೆ, ಮಂಜೂರು ಕಾಪಿಗಳೈತೆ, ಇಂದಮ್ಮ ಮಂಜೂರು ಕಾಪಿ ಐತೆ, ಪ್ರತಿಯೊಂದು ಇವ್ರ ಹೆಸರಲ್ಲಿ ಐತೆ. ಆದ್ರೂ ಇವ್ರ ಮೇಲೆ ದೌರ್ಜನ್ಯ ಮಾಡಿ ಈ ಜಮೀನ್ ಕಿತ್ಕೊಂಡು ಈ ತರ ಪ್ರೆಷರ್ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ AC ಅವ್ರಿಗೆ ಮತ್ತೆ ತಾಲೂಕು ಆಫೀಸರ್ಸ್ಗೆ ಪ್ರತಿಯೊಬ್ಬರಿಗೂ ಅರ್ಜಿ ಕೊಟ್ಟಿದ್ದೀವಿ. ಅವ್ರು ಬಂದು ಇಮಿಡಿಯೇಟ್ ಆಗಿ ಈ ಜಾಗನ ಖಾಲಿ ಮಾಡಬೇಕು. ನಾವು ಇದರಲ್ಲಿ ಕೇಳೋಂಥದ್ದು ಏನಂದ್ರೆ ಪೊಸಿಷನ್ ಖಾಲಿ ಮಾಡಿಸೋಂಥ ದೊಡ್ಡ ವಿಚಾರ ಅಲ್ಲ. ಆದ್ರೆ ನಾನು ಹೇಳೋಂಥದ್ದು ಏನಂದ್ರೆ, ಈ ವಸಂತಮ್ಮ ಮತ್ತೆ ಸೀನಪ್ಪ ಅನ್ನೋ ಇವ್ರ ಫ್ಯಾಮಿಲಿ ಇದಾರಲ್ಲ ಪಾಪ, ಇವ್ರನ್ನ ಹಳೆ ಕಾಲದಲ್ಲಿ ಯಾರು ದಿಕ್ಕಿಲ್ದಿರ ಇರುವಂತ ಸಂದರ್ಭದಲ್ಲಿ ಇವ್ರನ್ನ ಹೊಡೆದು, ಮಾರಣಾಂತಿಕವಾಗಿ ಹೊಡೆದು ಈ ಜಾಗ ಪೊಸಿಷನ್ ಖಾಲಿ ಮಾಡಿಸ್ಕೊಂಡಿದ್ದಾನಲ್ಲ, ಆ ವ್ಯಕ್ತಿ ಹೆಸರು ಏನು ಬೇರೆ ಒಂದೇ ರಾಜೇಶ್ ಅನ್ನೋ ವ್ಯಕ್ತಿ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು, ಅಟ್ರಾಸಿಟಿ ಕಾಯ್ದೆ ಅಡಿ. ನೋಡಿ, ಇದು ನಿಜವಾಗ್ಲೂ ಅಟ್ರಾಸಿಟಿ ಕಾಯ್ದೆಗೆ ಬರುವಂತ ಕೇಸ್. ಈ ಪ್ರೆಸಿಡೆಂಟ್ ಪಾಣಿ ಇವ್ರ ಹೆಸರಲ್ಲಿ ಐತೆ, ಪೊಸಿಷನ್ಸ್ ಐತೆ, ಡಾಕ್ಯುಮೆಂಟ್ ಪೂರ್ತಿ ಇವ್ರ ಹೆಸರಲ್ಲಿ ಐತೆ. ಆದ್ರೂ ಪೊಸಿಷನ್ ಬಿಡದಿರೋ ಇವ್ರಿಗೆ ಚಿತ್ರಹಿಂಸೆ ಕೊಟ್ಟು ಇವ್ರನ್ನ ಓಡಿಸ್ಬಿಟ್ಟು ಜಮೀನ ಒತ್ತುವರಿ ಮಾಡ್ಕೊಂಡಿದಾರಲ್ಲ, ಇಂಥ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಬೇಕು. ಮುಳಬಾಗಿಲು ತಾಲೂಕು ಅಧಿಕಾರಿಗಳು ದಯವಿಟ್ಟು ಈ ಕೂಡಲೇ ನೀವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಇಲ್ಲೇ ಕುತ್ಕೊಂಡು ಹೋರಾಟ ಮಾಡ್ತೀನಿ. ಇಲ್ಲೇ ನೋಡಿ, ಈ ಜಾಗದಲ್ಲಿ ಇಲ್ಲೇ ಕುತ್ಕೊಂಡು ನಾನು ಈ ಅಮ್ಮ ಇಬ್ಬರೇ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಈ ಕೂಡಲೇ ಇವ್ರ ಪೊಸಿಷನ್, ಇವ್ರ ಜಮೀನ್ ಏನಾಯ್ತೋ ಬಿಡಿಸ್ಕೊಟ್ಬಿಡಿ. ಪಾಪ ಅಮ್ಮನಿಗೆ ಯಾರು ದಿಕ್ಕಿಲ್ಲ. ಇರೋಂಥದ್ದೊಂದು ಮಗಳು, ಅವಳಿಗೂ ಮದುವೆ ಆಗೈತೆ. ಇವ್ರು ಬಿಟ್ರೆ ಇನ್ಯಾರು ದಿಕ್ಕಿಲ್ಲ. ಇಂಥವ್ರಿಗೆ ದಯವಿಟ್ಟು ನ್ಯಾಯ ಕೊಡ್ಸಿ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.